ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಮೇಲೆ. ಸರಿನಾ? LFU ಅಂತ ಅಂದ್ರೇನು? ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್. ಸರಿನಾ? ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ನಾವು ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಅಂಡ್ ದ ಸೈಜ್ ಆಫ್ ದ ಫ್ರೇಮ್ ವಿಲ್ ಬಿ ಆಫ್ 3 bits. ಒಂದೊಂದ್ಸಲಿ 4 bits ಅಂತಾನೂ ಕೂಡ ಕೊಡ್ತಾರೆ. ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ 3 bits ಅಂತಾನೆ ಕೊಡೋದು. ಸರಿನಾ? ಸೊ 3 bits ಅಂತ ಅಂದ್ರೆ ಸಿಂಪಲ್. ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ ಅಲ್ಲಿ 3 ಬಾಲ್ಗಳನ್ನ ಇಡುವಷ್ಟು ಜಾಗ ಇದೆ. ಗೊತ್ತಾಯ್ತಾ? ಒಂದು ಬಾಕ್ಸ್ ಇದೆ, 3 ಬಾಲ್ಗಳನ್ನ ಇಡುವಷ್ಟು ಜಾಗ ಇದೆ, ಆ ತರ. ಸೊ ಒಂದು ಫ್ರೇಮ್ ಇದೆ, ಅದರಲ್ಲಿ 3 bits ಅನ್ನ ನಾವು ಪ್ಲೇಸ್ ಮಾಡಬಹುದು. 1 2 3. ಈಗ ಸ್ಟಾರ್ಟಿಂಗ್ ಅಲ್ಲಿ ನನ್ನ 3 ಬಿಟ್ಗಳು ಕೂಡ ಖಾಲಿ ಇದಾವೆ ಅಲ್ವಾ? ಸೊ ಖಾಲಿ ಇದೆ ಅಂತ ಅನ್ನೋದಕ್ಕೆ ನಾನು 1 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತೀನಿ. ಖಾಲಿ ಇದಾವಲ್ಲ, ಸೊ ಐ ಕ್ಯಾನ್ ಡೈರೆಕ್ಟ್ಲಿ ಇನ್ಸರ್ಟ್. ಈಗ ಈ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಲ್ಗೋರಿದಮ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಬರಿಬೇಕಾಗತ್ತೆ. ಫ್ರೀಕ್ವೆನ್ಸಿ ಟೇಬಲ್ ಬರೀಲಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ಕಾಗಲ್ಲ. ಯಾವ ರೀತಿ ಬರೆಯೋದು? ಸಿಂಪಲ್. ಪ್ರತಿ ಒಂದು ಸ್ಟೆಪ್ ಅಲ್ಲೂ ಕೂಡ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸರಿನಾ? ಯಾವ್ದ್ರದ್ದು? ಈ ಪೇಜಸ್ಗಳದ್ದು. ಇವೆಲ್ಲ ಏನ್ ಕೊಟ್ಟಿದಾರಲ್ಲ ಇವುಗಳನ್ನ ಪೇಜಸ್ ಅಂತ ಕರಿತೀವಿ. ಅವುಗಳ ಫ್ರೀಕ್ವೆನ್ಸಿಯನ್ನ ಇನ್ಕ್ರೀಸ್ ಮಾಡಬೇಕು. ಈಗ ಯಾವ ಪೇಜಸ್ ಇದೆ? 1 ಇದೆ, 2 ಇದೆ, 3 ಇದೆ, 4 ಇದೆ, ಮತ್ತೆ 5 ಇದೆ. ಅಷ್ಟೇ ಇರೋದು. 1 2 3 4 5 1 to 5 ಇದಾವೆ ಪೇಜಸ್ ಅಷ್ಟೇ. ಈಗ 1 ಇನ್ಸರ್ಟ್ ಆಗಿದೆ ಅಲ್ವಾ? ಸೊ ಅದಕ್ಕೋಸ್ಕರ 1 ಅಂತ ಬರೀರಿ. ಅಂದ್ರೆ 1 ಫ್ರೀಕ್ವೆನ್ಸಿ ಕೌಂಟ್ ಜಾಸ್ತಿ ಮಾಡಬೇಕು. ಇನ್ನು ಉಳಿದಿರೋದು ಎಲ್ಲರದ್ರದ್ದು ಕೂಡ 0 ಇರುತ್ತೆ. ಸರಿನಾ? ಇನಿಷಿಯಲ್ ಆಗಿ ಎಲ್ಲರದ್ರದ್ದು ಕೂಡ 0 ಇತ್ತು ಸ್ಟಾರ್ಟಿಂಗು. ಇಲ್ಲಿ 1 ಅನ್ನ ನಾನು ಇನ್ಸರ್ಟ್ ಮಾಡಿರೋದ್ರಿಂದ 1 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. 1 ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೊಸೀಡ್ ಆಗ್ತಾ ನಿಮಗೆ ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟು. ಈಗ 1 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನೂ 2 ಜಾಗ ಖಾಲಿ ಇದೆ ನನ್ನ ಫ್ರೇಮ್ ಅಲ್ಲಿ. ಸೊ ಅದಕ್ಕೋಸ್ಕರ 2 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬಿಡ್ತೀನಿ. ಇನ್ಸರ್ಟ್ ಮಾಡ್ಬೇಕಿತ್ತು, ಸೊ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತೀನಿ. ಈಗ 2 ಅನ್ನ ಇನ್ಸರ್ಟ್ ಮಾಡಿರೋದ್ರಿಂದ 2ದು ಕೂಡ ಫ್ರೀಕ್ವೆನ್ಸಿ ಕೌಂಟು 1 ಜಾಸ್ತಿ ಆಗುತ್ತೆ. 0 + 1 ವಿಲ್ ಬಿ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸರಿನಾ? ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. ಸೊ ನೀವು ಕರೆಕ್ಟಾಗಿ ಒಂದಾದ್ಮೇಲೆ ಒಂದನ್ನ ಲೈನಲ್ಲಿ ಬರ್ಕೊಂತ ಹೋಗಿ. ಒಂಚೂರು ಮಿಸ್ ಮ್ಯಾಚ್ ಆಗ್ಬೋದು ಇಲ್ಲಿ, ಯಾಕಂದ್ರೆ ನಮಗೆ ಅಂದಾಜು ಗೊತ್ತಾಗಲ್ಲ ಕರೆಕ್ಟ್ ಸ್ಟ್ರೈಟ್ ಲೈನ್ ಇದೆಯೋ ಇಲ್ಲೋ ಅಂತ. ನೀವು ಸ್ಕೇಲ್ ಪೆನ್ಸಿಲ್ ಅನ್ನು ಯೂಸ್ ಮಾಡ್ಕೊಂಡು ಸ್ಟ್ರೈಟ್ ಲೈನ್ ಅನ್ನ ಹಾಕೊಂಡು ಬರ್ಕೊಂಡ್ರೆ ಕನ್ಫ್ಯೂಷನ್ ಆಗಲ್ಲ. ನೆಕ್ಸ್ಟ್ 1 ಮತ್ತೆ 2 ಆಲ್ರೆಡಿ ಇನ್ಸರ್ಟ್ ಆಗಿದ್ದಾವೆ, ಇನ್ನೊಂದು ಜಾಗ ಖಾಲಿ ಇದೆ. ಸೊ ಖಾಲಿ ಇದೆ ಅಂತ ಅಂದ್ರೆ 3 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದು. ಸೊ ಈಗ 3ದು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಬೈ 1. 0 ಇತ್ತು ಈ ಒಂದು ಸ್ಟೆಪ್ ಅಲ್ಲಿ, ಇನ್ಕ್ರೀಸ್ ಬೈ 1 ಅಂತಂದ್ರೆ 1. ಸೊ ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ನಾನು 4 ಅನ್ನ ಇನ್ಸರ್ಟ್ ಮಾಡಬೇಕು. ಬಟ್ 4 ಅನ್ನ ನಾನು ಇನ್ಸರ್ಟ್ ಮಾಡೋದಕ್ಕೆ ಆಗಲ್ಲ, ಯಾಕಂದ್ರೆ ನನ್ನ ಫ್ರೇಮ್ ಇತ್ತಲ್ಲ ಅದರಲ್ಲಿ 3 ಬಿಟ್ಸಿನ ಜಾಗ ಇತ್ತು. 3 ಬಿಟ್ಸ್ ಕೂಡ ಫಿಲ್ ಆಗಿದೆ. ಅದೇ ಹೇಳಿದ್ನಲ್ಲ, ಒಂದು ಬಾಕ್ಸ್ ಇರುತ್ತೆ, ಅದರಲ್ಲಿ 3 ಬಾಲ್ಗಳನ್ನ ಇಡ್ಬೋದು. ಈಗ 3 ಬಾಲ್ಗಳನ್ನು ಇಟ್ಟಿರೋದ್ರಿಂದ ಇನ್ನೊಂದು ಎಕ್ಸ್ಟ್ರಾ ಬಾಲ್ ಅನ್ನ ಇಡೋದಕ್ಕೆ ಜಾಗ ಇಲ್ಲ. ಸೊ ಅವಾಗ ಏನ್ ಮಾಡ್ಬೋದು? ಉಳಿದಿರೋದು ಒಂದೇ ಆಪ್ಷನ್. ಒಂದು ಬಾಲ್ ಅನ್ನ ತೆಗಿಬೇಕು, ಆ ಒಂದು ಬಾಲ್ ಅನ್ನ ಇಲ್ಲಿ ರೀಪ್ಲೇಸ್ ಮಾಡ್ಬೇಕು. ಯಾವ್ದಾದ್ರು ಬಾಲ್ ತೆಗೆದು ಆ ಒಂದು ಬಾಲಿನ ಜಾಗಕ್ಕೆ ಹೊಸ ಬಾಲ್ ಅನ್ನ ರೀಪ್ಲೇಸ್ ಮಾಡ್ಬೇಕು. ಅದೇ ಒಂದು ಟೆಕ್ನಿಕ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಪೇಜ್ ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. 1 2 3 ಈ 3ರಲ್ಲಿ ಯಾವ್ದ್ರ ಒಂದ್ರ ಜೊತೆನಾದ್ರೂ ಕೂಡ ನಾವು ರೀಪ್ಲೇಸ್ ಮಾಡ್ತೀವಿ 4 ಅನ್ನ. ಯಾವ್ದ್ರ ಜೊತೆ ಅಂತ ಡಿಪೆಂಡ್ ಆಗೋದು ಫ್ರೀಕ್ವೆನ್ಸಿ ಕೌಂಟ್ ಮೇಲೆ. ಸರಿನಾ? ಈ ಒಂದು ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಲ್ಗಾರಿದಮ್ ಏನ್ ಹೇಳುತ್ತೆ? ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ, ಯಾರದ್ರದ್ದು ಫ್ರೀಕ್ವೆನ್ಸಿ ಕೌಂಟ್ ಕಡಿಮೆ ಇರುತ್ತೆ ಅವ್ರದ್ರ ಜೊತೆ ರೀಪ್ಲೇಸ್ ಮಾಡಿ ಅಂತ. ಸೊ 1 2 3 ಅಲ್ಲಿ ಫ್ರೀಕ್ವೆನ್ಸಿ ಕೌಂಟ್ ಯಾರಿಗೆ ಕಡಿಮೆ ಇದೆ ನೋಡಿದ್ರೆ 3 ಜನಕ್ಕೂ ಕೂಡ ಅಪ್ಡೇಟ್ ಆಗಿರುವಂತ ಫ್ರೀಕ್ವೆನ್ಸಿ ಕೌಂಟ್ 1 ಇದೆ. 3 ಜನಕ್ಕೂ ಕೂಡ ಈಕ್ವಲ್ ಇದ್ರೆ, 3 ಜನದ ಮಧ್ಯೆ ಈಕ್ವಲ್ ಇಲ್ಲ ಅಂತಂದ್ರೆ ಇಬ್ರು ಮಧ್ಯೆ ಟೈ ಆದ್ರೂ ಕೂಡ ನಾವು ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಗೊತ್ತಾಯ್ತಾ? ಏನ್ ಮಾಡ್ತೀವಿ? ಏನಾದ್ರೂ ಟೈ ಆಯ್ತು ಅಂತಂದ್ರೆ 3 ಅಥವಾ ಇಬ್ರು ಮಧ್ಯ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಯೂಸ್ ಮಾಡೋದು. ಯಾರು ಫಸ್ಟ್ ಬಂದಿರ್ತಾರೆ ಅವ್ರ ಜಾಗಕ್ಕೆ ರೀಪ್ಲೇಸ್ ಮಾಡ್ಬಿಡೋದು. ಗೊತ್ತಾಯ್ತಾ? ಏನಾದ್ರೂ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಲ್ಲಿ ಫ್ರೀಕ್ವೆನ್ಸಿ ಕೌಂಟ್ ಸೇಮ್ ಇದಾವೆ ಅಂತ ಬಂತು ಅಂತಂದ್ರೆ ಅವಾಗ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಫಸ್ಟ್ ಇನ್ ಫಸ್ಟ್ ಔಟ್ ಏನ್ ಹೇಳುತ್ತೆ? ಯಾರು ಫಸ್ಟ್ ಬಂದಿರ್ತಾರೆ ಅವ್ರನ್ನ ತೆಗ್ದಾಕಿ ಅಂತ ಹೇಳುತ್ತೆ. ಸೊ 1 2 3 ಅಲ್ಲಿ ಯಾರು ಫಸ್ಟ್ ಬಂದಿರೋದು? 1 ಮೊದಲನೇ ಸ್ಟೆಪ್ ಅಲ್ಲೇ ಬಂತು, ಎರಡನೇದು ಸೆಕೆಂಡ್ ಸ್ಟೆಪ್ ಅಲ್ಲಿ ಬಂದಿದೆ, ಥರ್ಡ್ ಸ್ಟೆಪ್ ಅಲ್ಲಿ ಬಂದಿದೆ. ಸೊ ಮೊದಲನೇ ಸ್ಟೆಪ್ ಅಲ್ಲಿ 1 ಬಂದಿರೋದ್ರಿಂದ 4 ಅನ್ನ ರಿಪ್ಲೇಸ್ ಮಾಡ್ತೀನಿ ಇನ್ ಪ್ಲೇಸ್ ಆಫ್ 1 2 ಮತ್ತೆ 3 ಆಸ್ ಇಟ್ ಇಸ್ ಫ್ರಮ್ ಪ್ರೀವಿಯಸ್ ಸ್ಟೆಪ್. ಈಗ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ಇಲ್ಲಿ ಬರದಾದ ತಕ್ಷಣ ಇಲ್ಲಿ ನಾವು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ಬೇಕು. ಯಾವ ರೀತಿ ಇನ್ಕ್ರೀಸ್ ಮಾಡೋದು ನೋಡಿ. 1 ಜಾಗಕ್ಕೆ 4 ಅನ್ನ ಇನ್ಸರ್ಟ್ ಮಾಡಿದೀವಿ. ಸೊ 4 ಇಂದು ಆಸ್ ಯೂಶುವಲ್ ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಆದ್ರೆ 1 ಇಂದು ಫ್ರೀಕ್ವೆನ್ಸಿ ಕೌಂಟು ಡೈರೆಕ್ಟ್ ಆಗಿ 0 ಆಗುತ್ತೆ. ಅದ್ರದ್ದು ವ್ಯಾಲ್ಯೂ ಎಷ್ಟೇ ಇರಲಿ, 5 ಇರಲಿ 4 ಇರಲಿ, ಫ್ರೀಕ್ವೆನ್ಸಿ ಕೌಂಟು
ಡೈರೆಕ್ಟ್ ಆಗಿ 0 ಆಗುತ್ತೆ, ಯಾಕಂದ್ರೆ ಅದು ರೀಪ್ಲೇಸ್ ಆಯ್ತು. ಈಗ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಆ ಒಂದು ಎಲಿಮೆಂಟ್ ಇಲ್ಲ, ಸೊ ಅದ್ರ ಫ್ರೀಕ್ವೆನ್ಸಿ ಕೌಂಟ್ ಏನಾಗಿರುತ್ತೆ 0 ಆಗಿರುತ್ತೆ. ಗೊತ್ತಾಯ್ತಾ ಯಾವ ರೀತಿ ಅಂತ? ಅದನ್ನ ತೆಗ್ದಾಕ್ಬಿಟ್ಟಿದೀವಿ ಅಂತ ಅರ್ಥ. ಸೊ 4 ನ ಇನ್ಸರ್ಟ್ ಮಾಡಿರೋದು, ಸೊ ಅದರ ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. 1 ಜಾಗಕ್ಕೆ ಇನ್ಸರ್ಟ್ ಮಾಡಿರೋದು, ಸೊ ಅದರ ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್, ಇಲ್ಲೇನಿದೆ ಅದನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಅನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ, ಅಪ್ಡೇಟೆಡ್ ಫ್ರೇಮ್ ಅಲ್ಲಿ. ಸೊ ಅದಕ್ಕೋಸ್ಕರ 4, 2, 3 ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 4, 2, 3 ಮೂರು ಜನಕ್ಕೂ ಕೂಡ ಸೇಮ್ ಫ್ರೀಕ್ವೆನ್ಸಿ ಕೌಂಟ್ ಇದೆ, ದಟ್ ಈಸ್ 1. ಸೊ ಏನ್ ಮಾಡಬೇಕು? ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ 2, 3, 4 ಅಲ್ಲಿ ಯಾರು ಫಸ್ಟ್ ಬಂದಿರೋದು? 4 ಇಲ್ಲಿಂದ ಶುರು, 2 ಇಲ್ಲಿಂದ ಶುರು, 3 ಇಲ್ಲಿಂದ ಶುರು. 4, 2, 3. ಸೊ 2 is the first one to come. 2 ಜಾಗಕ್ಕೆ 1 ಅನ್ನ ರಿಪ್ಲೇಸ್ ಮಾಡಿ 4 and 3 will be as it is from the previous step. ಸೊ ಈಗ 2 ಫ್ರೀಕ್ವೆನ್ಸಿ ಕೌಂಟು ಡೈರೆಕ್ಟ್ ಆಗಿ 0 ಆಗುತ್ತೆ. ನೆಕ್ಸ್ಟ್ 1 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ನೋಡಿ 2 ಜಾಗಕ್ಕೆ 1 ಅನ್ನ ರಿಪ್ಲೇಸ್ ಮಾಡಿರೋದು. ಸೊ 2 ಫ್ರೀಕ್ವೆನ್ಸಿ ಕೌಂಟ್ 0 ಆಗುತ್ತೆ. 1 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. 0 ಇತ್ತು, 1 ಆಗಿದೆ ಇವಾಗ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಸೇಮ್ ಸ್ಟೆಪ್ ಅನ್ನ ಪ್ರೊಸೀಡ್ ಮಾಡ್ತಾ ಹೋಗಿ. 4, 1, 3 ಫ್ರೀಕ್ವೆನ್ಸಿ ಕೌಂಟ್ ನೋಡಿ. 4, 1 ಮತ್ತೆ 3 ಮೂರಕ್ಕೂ ಕೂಡ 1 ಇದೆ ಫ್ರೀಕ್ವೆನ್ಸಿ ಕೌಂಟು. ಸೊ ಯಾರು ಫಸ್ಟ್ ಬಂದಿರೋದು? 4 ಇಲ್ಲಿಂದ ಶುರು, 1 ಇಲ್ಲಿಂದ ಶುರು ಆಗಿದೆ, 3 ಇಲ್ಲಿಂದ ಶುರು ಆಗಿದೆ. 4, 1, 3 ಇಲ್ಲಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಮಾತ್ರ ನೋಡ್ಬೇಕು. 4, 1, 3. ಸೊ 3 ವಾಸ್ ದ ಫಸ್ಟ್ ಒನ್ ಟು ಕಮ್. 3 ಜಾಗಕ್ಕೆ 2 ಅನ್ನ ರಿಪ್ಲೇಸ್ ಮಾಡಿ 1 and 4 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಈಗ 3 ಜಾಗಕ್ಕೆ 2. ಸೊ 3 ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗುತ್ತೆ. 2 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಗೊತ್ತಾಯ್ತಾ? ಯಾರ್ದ್ರ ಜಾಗಕ್ಕೆ ರಿಪ್ಲೇಸ್ ಮಾಡಿರ್ತೀವಿ ಅವ್ರದ್ದು ಡೈರೆಕ್ಟ್ ಆಗಿ 0 ಆಗುತ್ತೆ. ಯಾರನ್ನ ರಿಪ್ಲೇಸ್ ಮಾಡಿರ್ತೀವಿ ಅವ್ರದ್ದು ಕೌಂಟು 1 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 5 ಅನ್ನ ಇನ್ಸರ್ಟ್ ಮಾಡಬೇಕು. 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ 4, 2, 1 ಇಂದು ಫ್ರೀಕ್ವೆನ್ಸಿ ಕೌಂಟ್ ನೋಡಿ. 4, 2, 1 ಫ್ರೀಕ್ವೆನ್ಸಿ ಕೌಂಟ್ ಮೂರು ಕೂಡ ಸೇಮ್ ಇದಾವೆ. ಮತ್ತೆ ಫಿಫೋನೇ ಅಪ್ಲೈ ಮಾಡಬೇಕು. 4, 1, 2 ಅಲ್ಲಿ ಯಾರು ಫಸ್ಟ್ ಬಂದಿರೋದು? 4 ಇಲ್ಲಿಂದ ಶುರು, 1 ಇಲ್ಲಿಂದ ಶುರು, 2 ಇಲ್ಲಿಂದ ಶುರು. ಕಂಟಿನ್ಯೂಷನ್ ಇರಬೇಕು. 4, 1, 2. ಸೊ 4 ವಾಸ್ ದ ಫಸ್ಟ್ ಒನ್ ಟು ಕಮ್. 4 ಜಾಗಕ್ಕೆ 5 ಅನ್ನ ರಿಪ್ಲೇಸ್ ಮಾಡಿ 1 and 2 will be as it is from the previous step. ಸೊ 4 ಜಾಗಕ್ಕೆ 5. ಸೊ 4 ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗುತ್ತೆ. 5 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದ್ರದ್ದು ಎಲ್ಲರದ್ರದ್ದು ಕೂಡ ಫ್ರೀಕ್ವೆನ್ಸಿ ಕೌಂಟು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ಆಸ್ ಇಟ್ ಈಸ್ ಬರೀಬೇಕು. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. ಬಟ್ 1 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ ಅಂತಂದ್ರೆ ಇನ್ಸರ್ಟ್ ಮಾಡಬಾರ್ದು, ಯಾಕಂದ್ರೆ ರಿಪಿಟೇಷನ್ ಅಲೋ ಇಲ್ಲ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ ಅಲ್ಲಿ. ಗೊತ್ತಾಯ್ತಾ? ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 1 ಇರೋದ್ರಿಂದ ನಾನು ಮತ್ತೆ ಇನ್ನೊಂದ್ಸಲಿ ಅಪ್ಡೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಲ್ಲಿ ಅಪ್ಡೇಟ್ ಮಾಡಲೇಬೇಕು. ಅಂದ್ರೆ ನೋಡಿ ಇಲ್ಲಿ 1 ಅಲ್ವಾ ರಿಪೀಟ್ ಆಗಿರೋದು. ಸೊ 1 ಇಂದು ಫ್ರೀಕ್ವೆನ್ಸಿ ಕೌಂಟ್ ಏನಿತ್ತಪ್ಪ? 1 ಇದೆ. ಸೊ 1 + 1 2 ಆಗುತ್ತೆ. ನೀವು ಇಲ್ಲಿ ಈ ಒಂದು ಸ್ಟೆಪ್ ಅನ್ನ ಸ್ಕಿಪ್ ಮಾಡಿದ್ರು ಕೂಡ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಲ್ಲಿ ಸ್ಕಿಪ್ ಆಗಬಾರ್ದು. ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲೇನು ಬರ್ದಿಲ್ಲ, ನಾನು ರೀಪ್ಲೇಸ್ ಮಾಡಿಲ್ಲ. ಆಗಾಗ್ಲ ರೀಪ್ಲೇಸ್ ಮಾಡಿದ್ರೆ ಸೇಮ್ ಎಲಿಮೆಂಟ್ ಅನ್ನ ರಿಪೀಟ್ ಆದಂಗ ಆಗುತ್ತೆ ಅಂತ. ಆದ್ರೆ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಲ್ಲಿ ಆ ಒಂದು ಎಲಿಮೆಂಟ್ ಇಂದು ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ಬೇಕು. ನೆಕ್ಸ್ಟ್ 2 ಇದೆ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಅಪ್ಡೇಟೆಡ್ ಫ್ರೇಮ್ ಅಲ್ಲಿ. ಸೊ ಏನ್ ಮಾಡಬೇಕು? ಜಸ್ಟ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಕೌಂಟ್ ಆಫ್ 2. ಸೊ 2 ಇಲ್ಲಿದೆ, ಅದ್ರ ಫ್ರೀಕ್ವೆನ್ಸಿ ಕೌಂಟ್ 1 ಇತ್ತು. ಸೊ ಇನ್ಕ್ರೀಸ್ ಬೈ 1 ಅಂತಂದ್ರೆ 2 ಆಗುತ್ತೆ. ಸೊ ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಗೊತ್ತಾಯ್ತಾ? ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡ್ಬೇಕು. 3 ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಈಗ 5, 1, 2 ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 5 ಇಲ್ಲಿದೆ, 2 ಇಲ್ಲಿದೆ, 1 ಇದೆ. ಸೊ 5 ಫ್ರೀಕ್ವೆನ್ಸಿ ಕೌಂಟ್ is 1, 2 is having the frequency count of 2, 1 is having the frequency count of 2. ಸೊ 5ಗೆ ಕಡಿಮೆ ಇರೋದು, ದಟ್ ಈಸ್ 1. ಈ 3ರಲ್ಲಿ 5ಗೆ ಕಡಿಮೆ ಇದೆ. ಸೊ 5 ಜಾಗಕ್ಕೆ ನಾವು 3 ಅನ್ನ ರಿಪ್ಲೇಸ್ ಮಾಡ್ತೀವಿ. 1 and 2 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಈಗ 5 ಜಾಗಕ್ಕೆ 3 ಅನ್ನ ರಿಪ್ಲೇಸ್ ಮಾಡಿರೋದು. ಸೊ 5 ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗುತ್ತೆ. 3 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಬಿ ಇನ್ಕ್ರೀಸಿಂಗ್ ಬೈ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಗೊತ್ತಾಯ್ತಾ? ಎಸ್. ಸೊ ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ 3, 1, 2 ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 3, 1, 2 ಫ್ರೀಕ್ವೆನ್ಸಿ ಕೌಂಟು ಕಡಿಮೆ ಇರೋದು ನೋಡಿ ಯಾರಿಗೆ? 3ಗೆ. ನೋಡಿ 2, 2, 1 ಅಂತ ಬಂದಿದೆ. ಸೊ 3 is having the least frequency count, that is 1. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು? 3 ಅನ್ನ 4 ಜಾಗಕ್ಕೆ ರಿಪ್ಲೇಸ್ ಮಾಡಿ 1 and 2 will be as it is from the previous step. ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅನ್ನ ಅಪ್ಡೇಟ್ ಮಾಡ್ತಾ ಹೋಗೋಣ. 3 ಜಾಗಕ್ಕೆ 4 ಬಂದಿರೋದು. ಸೊ 3 ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗುತ್ತೆ. 4 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಗೊತ್ತಾಯ್ತಾ? ಎಸ್. ಸೊ ನೆಕ್ಸ್ಟ್ 5 ಅನ್ನ ಇನ್ಸರ್ಟ್ ಮಾಡ್ಬೇಕು. 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? 5 ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡೋಣ? 4, 1, 2 ನಾವು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡೋಣ.
4 ಇನ ಫ್ರೀಕ್ವೆನ್ಸಿ ಕೌಂಟ್ 1 ಇದೆ ಅಪ್ಡೇಟ್ ಆಗಿರುವಂತದ್ದು. 2 ಫ್ರೀಕ್ವೆನ್ಸಿ ಕೌಂಟ್ ಇಸ್ 2, 1 ಇನ ಫ್ರೀಕ್ವೆನ್ಸಿ ಕೌಂಟ್ ಇಸ್ 2. ಸೊ 2, 2, 1 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 1. ಸೊ ಅದಕ್ಕೋಸ್ಕರ 4 ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡೋಣ. 1 and 2 ವಿಲ್ ಬಿ ಆಸ್ ಇಟ್ ಇಸ್. ಸೊ 5 ಅನ್ನ ನಾನು 4 ಜಾಗಕ್ಕೆ ರೀಪ್ಲೇಸ್ ಮಾಡಿರೋದು. 4 ಇನ ಫ್ರೀಕ್ವೆನ್ಸಿ ಕೌಂಟ್ 0 ಆಗುತ್ತೆ. 5 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಸೇಮ್. ಈಗ ಎಕ್ಸ್ಟ್ರಾ ಪ್ರಾಬ್ಲಮ್ ಯಾವ ತರ ಕೇಳ್ತಾನೆ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಅನ್ನ ಬರೀರಿ. ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತೆ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಅನ್ನ ಬರೀರಿ ಅಂತ ಕೇಳ್ತಾನೆ. ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್. ಸೊ ಫಸ್ಟ್ ಪೇಜ್ ಫಾಲ್ಟ್ ಅಂತ ಅಂದ್ರೇನು, ಪೇಜ್ ಹಿಟ್ಸ್ ಅಂತ ಅಂದ್ರೇನು? ಸಿಂಪಲ್. ನಂಬರ್ ಆಫ್ ಪೇಜ್ ಫಾಲ್ಟ್ ಅಂತ ಅಂದ್ರೆ ಸಿಂಪಲ್, ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ವಿಚ್ ವಿ ಇನ್ಸರ್ಟೆಡ್ ದ ವ್ಯಾಲ್ಯೂಸ್ ಆರ್ ವಿ ರೀಪ್ಲೇಸ್ಡ್ ದ ವ್ಯಾಲ್ಯೂಸ್. ನೋಡಿ ಇಲ್ಲಿ ಸ್ಟಾರ್ಟಿಂಗ್ 3 ಸ್ಟೆಪ್ ಅಲ್ಲಿ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಿದೆ. ಯಾಕೆ? ಜಾಗ ಖಾಲಿ ಇತ್ತು ಅಂತ. ಆಮೇಲೆ ಜಾಗ ಖಾಲಿ ಇಲ್ಲ ಅಂತ ರೀಪ್ಲೇಸ್ ಮಾಡ್ತಾ ಹೋದ್ನಲ್ಲ, ಅದೆಲ್ಲದನ್ನು ಕೂಡ ಕೌಂಟ್ ಮಾಡಬೇಕು. 1, 2, 3, 4, 5, 6, 7, 8, 9, 10. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಎಷ್ಟಿದೆ? 10. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್. ಪೇಜ್ ಹಿಟ್ಸ್ ಅಂತ ಅಂದ್ರೆ ನೋಡಿ ಇಲ್ಲಿ 1 ಆಲ್ರೆಡಿ ಇತ್ತು, ಸೊ ಸ್ಕಿಪ್ ಮಾಡಿದೆ. 2 ಆಲ್ರೆಡಿ ಇತ್ತು, ಸೊ ಸ್ಕಿಪ್ ಮಾಡಿದೆ. ಸೊ ಈ ತರ ಆಲ್ರೆಡಿ ಪ್ರೆಸೆಂಟ್ ಇರುವಂತಹ ಬಿಟ್ಸ್ ಗಳನ್ನ ನೋಡಿ, ಅಂದ್ರೆ ಪೇಜಸ್ ಗಳನ್ನ ನೋಡಿ ನಾವು ಈ ಒಂದು ಸ್ಟೆಪ್ ಅನ್ನ ಸ್ಕಿಪ್ ಮಾಡಿದ್ವಿ. ಯಾಕೆ? ರಿಪಿಟೇಷನ್ ಆಗಬಾರ್ದು ಅಂತ. ಸೊ ಎಷ್ಟು ಸ್ಟೆಪ್ ಗಳನ್ನ ಸ್ಕಿಪ್ ಮಾಡಿದೀವಿ? 2 ಸ್ಟೆಪ್. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟು? 2. ಸೊ ಈ ತರ ಪ್ರಾಬ್ಲಮ್ ಅನ್ನ ಕೇಳ್ತಾ ಹೋಗ್ತಾರೆ. ಪೇಜ್ ಹಿಟ್ಸ್ ಮತ್ತೆ ಪೇಜ್ ಫಾಲ್ಟ್ ಅನ್ನ ಬರೆದ್ರೆ ಸಾಕು. ಸೊ ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.